ಕಾಲ್ತುಳಿತದಲ್ಲಿ ಬೆಳಗಾವಿಯ ಮತ್ತೋರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬೆಳಗಾವಿಯ ಮಹಾದೇವಿ ಎಂಬಾಕೆ ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ ಬೆಳಗಾವಿಯಿಂದ ಹೋಗಿದ್ದವರ ಪೈಕಿ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ತಾಯಿ ಮಗಳು, ನಂತರದಲ್ಲಿ ಅರುಣ್ ಗೋರ್ಪಡೆ, ಈಗ ಮತ್ತೊಬ್ಬ ಮಹಿಳೆ ಸಾವನ್ನಪ್ಪಿರುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಳಗಾವಿಯ ಮಹಾದೇವಿ ಎಂಬ ಮಹಿಳೆ ಕೂಡ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಮೂಲದವರೇ 4 ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. 13 ಜನ ಹೋಗಿದ್ರು, ಇವರೆಲ್ಲ ಒಟ್ಟಿಗೆ ಹೋಗಿದ್ದವರು ಅನ್ಸುತ್ತೆ ಬಹುಶಃ. ಅದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಆ ಕುಟುಂಬದ ಸದಸ್ಯರು ಮಾತನಾಡ್ತಾ ಹೇಳ್ತಾ ಇದ್ರು, 13 ಜನ ಇಲ್ಲಿಂದ ಸ್ನೇಹಿತರು ಒಟ್ಟಾಗಿ ಹೋಗಿದ್ರು. ಆ ಪೈಕಿ ತಾಯಿ ಮಗಳು ಸಾವನ್ನಪ್ಪಿದ್ದಾರೆ ಅನ್ನೋ ವಿಚಾರ ಮೊದಲಿಗೆ ಗೊತ್ತಾಗಿದ್ದು. ಅದಾದ್ಮೇಲೆ ಅರುಣ್ ಗೋರ್ಪಡೆ ಅವರ ಸಾವಿನ ವಿಚಾರ ಕೆಲವೇ ಕ್ಷಣಗಳ ಮುಂಚೆ ಗೊತ್ತಾಯಿತು. ಇದೀಗ ಮತ್ತೊಬ್ಬ ಬೆಳಗಾವಿ ಮೂಲದ ಮಹಿಳೆ ಮಹಾದೇವಿ ಅನ್ನೋರು ಕೂಡ ಈ ಕಾಲ್ತುಳಿತದ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಬಹಳ ದುರದೃಷ್ಟಕರ. ಸಾವನ್ನಪ್ಪಿರುವವರ ಪೈಕಿ ಈಗ 4 ಮಂದಿ ನಮ್ಮ ಕರ್ನಾಟಕದ ಬೆಳಗಾವಿಯ ಮೂಲದವರು ಅನ್ನುವಂಥದ್ದು ದುಃಖಕರ ವಿಚಾರ ಈಗ ತಿಳಿದು ಬರ್ತಾ ಇದೆ. ತಾಯಿ ಪವಿತ್ರ, ಅವರ ಮಗಳು ಮೇಘ, ಅರುಣ್ ಗೋರ್ಪಡೆ ಅವರು ಮತ್ತೆ ಮಹಾದೇವಿ ಅನ್ನುವಂಥ ಮಹಿಳೆ 4 ಕೂಡ ಬೆಳಗಾವಿಯ ಮೂಲದವರು. ಬೆಳಗಾವಿಯಿಂದ ನಿನ್ನೆ ಹೊರಟು ಪ್ರಯಾಗ್ರಾಜನ್ನ ತಲುಪಿದ್ದಂಥವರು ಕುಂಭಮೇಳದಲ್ಲಿ ಭಾಗಿಯಾಗೋದಕ್ಕೆ. ನಿನ್ನೆ ರಾತ್ರಿಯಿಂದಲೇ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅಲ್ಲಿ ಸಾಲುಗಟ್ಟಿ ನಿಂತಿದ್ದಂಥವ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಪರಿಸ್ಥಿತಿ ಬದಲಾಗುತ್ತೆ, ನೂಕಾಟ ತಳ್ಳಾಟ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಕೆಲವು ಜನ ಕೆಳಗೆ ಬೀಳ್ತಾರೆ. ಗಮನಿಸದ ಇನ್ನುಳಿದಂಥ ಸಾವಿರಾರು ಮಂದಿ ಅವರ ಮೇಲೆ ತುಳಿದು ಅಲ್ಲಿಂದ ಮುಂದಕ್ಕೆ ಹೆಜ್ಜೆ ಹಾಕ್ತಾರೆ. ಇದರಿಂದ ಸುಮಾರು 15 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಬೆಳಗ್ಗೆಯಿಂದ ಲಭ್ಯ ಆಗ್ತಾ ಇರೋದು. ಆದರೆ ದುರದೃಷ್ಟಕರ ಅನ್ನೋ ಹಾಗೆ ಈ ಪೈಕಿ 4 ಕರ್ನಾಟಕದ ಬೆಳಗಾವಿಯ ಮೂಲದವರು. ಸೊ ಆ 4 ಫೋಟೋಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಮೇಘ, ಅವರ ತಾಯಿ ಮೃತ ಜ್ಯೋತಿಯವರು, ಮತ್ತೆ ಬೆಳಗಾವಿ ನಗರದ ನಿವಾಸಿಯಾಗಿರುವಂಥ ಮೃತ ಅರುಣ್ ಗೋರ್ಪಡೆ, ಹಾಗೆ ಮತ್ತೊಬ್ಬರು ಮಹಿಳೆ ಈಗಷ್ಟೇ ತಿಳಿದು ಬರ್ತಾ ಇರುವಂಥ ಮಾಹಿತಿ ಮಹಾದೇವಿ ಅನ್ನುವಂತಹ ಮಹಿಳೆ ಕೂಡ ಕುಂಭಮೇಳಕ್ಕೆ ಬೆಳಗಾವಿಯಿಂದ ಹೋಗಿದ್ದಂಥವರು ಈ ಕಾಲ್ತುಳಿತದ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವುದನ್ನು ಕೂಡ ಸರಿಯಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಕುಟುಂಬಸ್ಥರಿಗೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಅಲ್ಲಿ ಹೋಗಿರುವಂಥವರ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಟುಂಬಸ್ಥರು ತಾವಾಗಿಯೇ ಅಲ್ಲಿ ಯಾರನ್ನು ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನುಳಿದವರ ಪರಿಸ್ಥಿತಿ ಏನಾಗಿದೆ, ಅಲ್ಲಿ ಅವರ ಅವಸ್ಥೆ ಏನು, ವ್ಯವಸ್ಥೆಗಳೇನು, ಏನೊಂದು ಕೂಡ ತಿಳಿದು ಬರ್ತಾ ಇಲ್ಲ. ಈಗ ತಿಳಿದು ಬರ್ತಿರೋ ಈ ಸುದ್ದಿಯಿಂದ ಉಳಿದ ಕುಟುಂಬಸ್ಥರಲ್ಲೂ ಕೂಡ ಆತಂಕ ಹೆಚ್ಚಾಗಿರುತ್ತೆ. ಹೀಗಾಗಿ ಸಂಬಂಧಪಟ್ಟಂತಹ ಸ್ಥಳೀಯ ಜನಪ್ರತಿನಿಧಿಗಳು ಕುಟುಂಬಸ್ಥರ ನೆರವಿಗೆ ಬರಬೇಕು. ಸರ್ಕಾರದ ಮೂಲಕ ಮಾಹಿತಿಯನ್ನು ಪಡೆಯುವಂಥ ಕೆಲಸಕ್ಕೆ ಮುಂದಾಗಬೇಕಾಗುತ್ತೆ. ಯಾಕಂದರೆ ಒಂದಾದ ನಂತರ ಒಂದು 4 ಸಾವಿನ ಸುದ್ದಿ, ಅದು ಬೆಳಗಾವಿ ಮೂಲದ 4 ಸಾವನ್ನಪ್ಪಿರುವಂತಹ ಸುದ್ದಿ ತಿಳಿದು ಬರ್ತಾ ಇದೆ. ಇನ್ನು ಉಳಿದವರ ಪರಿಸ್ಥಿತಿ ಏನಾಗಿದೆ, ಹಾಗಿದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂದರೆ ಗಾಯಗೊಂಡ ಆಸ್ಪತ್ರೆಯಲ್ಲಿದ್ದಾರಾ ಅಥವಾ ಅವರ ಪರಿಸ್ಥಿತಿ ಏನಾಗಿದೆ, ಇದೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ವತಿಯಿಂದ ಮಾಹಿತಿ ಪಡ್ಕೊಳ್ಳೋದು ಅಥವಾ ಅವಶ್ಯಕವಾಗಿರುವಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಪ್ರಯತ್ನಗಳನ್ನು ಈಗ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಮೃತಪಟ್ಟಿರುವಂತಹ 15 ಜನರ ಪೈಕಿ ಅಂತ ಏನು ಹೇಳಲಾಗ್ತಾ ಇದೆ, ಅದರಲ್ಲಿ 4 ಬೆಳಗಾವಿಯವರು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಮೇಘ ಅವರು ಈಗಷ್ಟೇ ಅವರು ವಿಡಿಯೋ ಮಾಡಿ ಹಂಚ್ಕೊಂಡಿದ್ದನ್ನು ಗಮನಿಸ್ತಾ ಇದ್ವಿ. ಬೆಳಗಾವಿ ಮೂಲದವರು, ಅವರ ತಾಯಿ ಜ್ಯೋತಿಯವರು, ತಾಯಿ ಮಗಳು ಇಬ್ಬರೂ ಕೂಡ ಕುಂಭಮೇಳದಲ್ಲಿ ನಡೆದ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಜ್ಯೋತಿ ಅವರ ಪತಿ ದೀಪಕ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದ್ರು. ಇನ್ನುಳಿದ ಹಾಗೆ ಅರುಣ್ ಮತ್ತೆ ಮಹಾದೇವಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.